ಹಾಯ್ ಫ್ರೆಂಡ್ಸ್, ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು 8ನೇ ತರಗತಿ ಭಾಗ 1 ಅಧ್ಯಾಯ 1 ಆಧಾರಗಳ ಮೇಲೆ. ಆಧಾರಗಳು ಎಂದರೆ ಯಾವುವು? ಯಾವ್ಯಾವ ಆಧಾರಗಳು ಅತ್ಯಕ್ಕೆ ಪರಿಗಣನೆ ಮಾಡ್ತಾರ? ಆಧಾರಗಳು ಎಂದು ಯಾವುಗಳನ್ನು ಪರಿಗಣಿಸಲಾಗುತ್ತದೆ ಎಂದರೆ, ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳು, ದೇವಾಲಯಗಳು ಹಾಗೂ ಇತರೆ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ವಿವಿಧ ಬಗೆಯ ಆಯುಧಗಳು, ಕೃತಿಗಳು ಇವುಗಳು ಇತಿಹಾಸದ ರಚನೆಗೆ ಮುಖ್ಯ ಆಧಾರಗಳಾಗ್ಯಾವ. ಆಧಾರಗಳಲ್ಲಿ ಪ್ರಕಾರಗಳು 3 ಪ್ರಕಾರಗಳು ಅವ ನೋಡ್ರಿ. ಆಧಾರಗಳದಾಗ ಒಂದನೇದು ಸಾಹಿತ್ಯ ಆಧಾರಗಳು, 2 ಪ್ರಾಕ್ತನ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳನ್ನೇ ಪುರಾತತ್ವ ಆಧಾರಗಳಂತ ಕರೀತಾರೆ ನೋಡ್ರಿ, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯ ಆಧಾರಗಳ ವಿಧಗಳು ನೋಡ್ರಿ. ಸಾಹಿತ್ಯ ಆಧಾರಗಳದಾಗ 2 ವಿಧಗಳವ, ದೇಶೀಯ ಸಾಹಿತ್ಯ ಮತ್ತೊಂದು ವಿದೇಶಿಯ ಸಾಹಿತ್ಯ ಅಂತ ನೋಡ್ರಿ. ಇಲ್ಲಿ ಪ್ರಶ್ನೆ ಅದ, ಇದು ಯಾವ್ದ್ರಾಗಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆದಾಗ ಕೇಳ್ಯಾರ ನೋಡ್ರಿ. KARTT ಇದ್ರಾಗ ಕೇಳ್ಯಾರ ನೋಡ್ರಿ 2021ರಾಗ. ಇತಿಹಾಸದ ಆಧಾರಗಳನ್ನು ವರ್ಗೀಕರಿಸುವಾಗ ನಾಣ್ಯಗಳು, ಉತ್ಖನನದಲ್ಲಿ ದೊರೆತ ವಸ್ತುಗಳು ಈ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? 1ನೇದು ಮೌಖಿಕ ಸಾಹಿತ್ಯ, 2 ಲಿಖಿತ ಸಾಹಿತ್ಯ, 3 ಪುರಾತತ್ವ ಆಧಾರಗಳು, 4 ಸಾಂಸ್ಕೃತಿಕ ಆಧಾರಗಳು. ಯಾವ್ಯಾವ ಕಮೆಂಟ್ ಮಾಡ್ರಿ, ಯಾವ ಆಧಾರವನ್ನು ಕರೀತಾರ ಅಂಥೇಳಿ. ನಾಣ್ಯಗಳು ಉತ್ಪನ್ನಗಳು ಹೊಂದಿರುವ ಯಾವುದನ್ನು ಕರೀತಾರೆ? ಯಾವ ಹೊಂದ್ಯಾವ ಇದ್ರಾಗ? ಇದರ ಸರಿಯಾದ ಉತ್ತರ ಪುರಾತತ್ವ ಆಧಾರಗಳು ನೋಡ್ರಿ. ಪುರಾತತ್ವ ಆಧಾರಗಳು ಮುಂದೆ ಹೇಳ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಪ್ರಾಕ್ತನ ಆಧಾರಗಳು ಅಂದ್ರೆ ಪುರಾತತ್ವ ಆಧಾರಗಳು ಅಂದ್ರೆ ಒಂದೇ ಅಂತ ಹೇಳೇನ್ರಿ. ಪ್ರಾಕ್ತನ ಆಧಾರಗಳನ್ನೇ ಪುರಾತತ್ವ ಆಧಾರಗಳು ಅಂತಾರತ್ತು ಹೇಳೇನ್ರಿ. ಈಗ ಇಲ್ಲ, ಪ್ರಾಕ್ತನ ಆಧಾರಗಳನ್ನೇ ಪುರಾತತ್ವ ಆಧಾರಗಳು ಅಂತ ಕರೀತಾರ್ರಿ. ಪ್ರಾಕ್ತನ ಆಧಾರಗಳಲ್ಲಿ ಈಗ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು ಕಂಡು ಬರ್ತಾವ ನೋಡ್ರಿ. ಇಲ್ಲಿ ಏನೇನು ಕೇಳ್ಯಾರ ನೋಡ್ರಿ. ನಾಣ್ಯಗಳು, ಭೂ ಉತ್ಖನನಗಳು ಇವೆಲ್ಲ ಪುರಾತತ್ವ ಆಧಾರಗಳದಾಗ ಕಂಡು ಬರ್ತಾವ ನೋಡ್ರಿ. KPSC FDAದಾಗ 2016ರಾಗ ಕೇಳ್ಯಾರ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಇತಿಹಾಸದ ಲಿಖಿತ ಆಧಾರಗಳ ಅಡಿಯಲ್ಲಿ ದೇಶೀಯ ಸಾಹಿತ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ನೋಡ್ರಿ. ಹೇಳ್ರಿ ಯಾವುದು? ಕಮೆಂಟ್ ಮಾಡ್ರಿ. ದೇಶೀಯ ಸಾಹಿತ್ಯ ಕರೆಕ್ಟ್ ಆನ್ಸರ್ ಕೌಟಿಲ್ಯನ ಅರ್ಥಶಾಸ್ತ್ರ ನೋಡ್ರಿ. ಕೌಟಿಲ್ಯನ ಅರ್ಥಶಾಸ್ತ್ರ ಇಲ್ಲಿ ಅದು ನೋಡ್ರಿ. ಇಲ್ಲಿ ಹೇಳ್ತೀನಿ ನೋಡ್ರಿ. ಸಾಹಿತ್ಯಿಕ ಆಧಾರಗಳದ ರೀ. ಆಗಲೇ ಅದ್ರಾಗ ಎಸ್ ಪ್ರಕಾರಗಳು ಅವತ್ತು ಹೇಳೇನ್ರಿ, 2 ಅವತ್ತು ಹೇಳೇನ್ರಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದಾಗ ನೋಡ್ರಿ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ ನೋಡ್ರಿ. ಅದ್ರಾಗ ಸಂಸ್ಕೃತ, ಪ್ರಾಕೃತ, ತಮಿಳು, ತೆಲುಗು, ಮರಾಠಿ ಮುಂತಾದ ಭಾಷೆಗಳದಾಗ ಈ ದೇಶೀಯ ಸಾಹಿತ್ಯಗಳನ್ನು ರಚಿಸ್ಯಾರ ನೋಡ್ರಿ.
ಮೊದಲನೇದು ನೋಡ್ರಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಣ್ಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧ ಚರಿತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗತಾಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ್ರೆ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ ಸಾಹಿತ್ಯದ ಬೌದ್ಧ ಸಾಹಿತ್ಯಗಳ ತ್ರಿಪಿಟಕಗಳು, ಅಶ್ವಘೋಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಬರೆದಿರುವ ಕವಿರಾಜ್ಯ ಮಾರ್ಗ ಇತ್ಯಾದಿಗಳು ಮತ್ತು ಇನ್ನಿತರಗಳು ದೇಶೀಯ ಸಾಹಿತ್ಯಗಳಾಗ್ಯಾವ ನೋಡ್ರಿ. ಈಗ ರೀ ಇಲ್ಲಿ ಅದೇ ಅದು ನೋಡ್ರಿ ಕ್ವಶನ್ದಾಗ. ಈಗ ದೇಶೀಯ ಸಾಹಿತ್ಯ ಕೌಟಿಲ್ಯನ ಅರ್ಥಶಾಸ್ತ್ರ. ಈಗ ಇಲ್ಲಿ ಅದು ನೋಡ್ರಿ, ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಅಲ್ಲಿ ಅದಲ್ರಿ. KPSC SDA ಪರೀಕ್ಷೆದಾಗ 2018 ಕೇಳ್ಯಾರ. ಇತಿಹಾಸದ ರಚನೆಯಲ್ಲಿ ವಿದೇಶಿ ಪ್ರವಾಸಿಗರ ಬರವಣಿಗೆಗಳು ಮತ್ತು ದಿನಚರಿಗಳನ್ನು ಯಾವ ವರ್ಗದ ಆಧಾರದಡಿಯಲ್ಲಿ ವರ್ಗೀಕರಿಸಲಾಗುತ್ತದೆ? ಆನ್ಸರ್ ಮಾಡ್ರಿ, ಇದಕ್ಕೆ ಕಮೆಂಟ್ ಮಾಡ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ವಿದೇಶಿ ಲಿಖಿತ ಆಧಾರಗಳು. ನೋಡಮ್ರಿ ಮುಂದ್ರಿ. ಈಗ ರೀ ವಿದೇಶೀಯ ಸಾಹಿತ್ಯಗಳು, ದೇಶೀಯ ಸಾಹಿತ್ಯಗಳಾಯ್ತು ರೀ. ಈಗ ವಿದೇಶೀಯ ಸಾಹಿತ್ಯ ನೋಡ್ರಿ, ವಿದೇಶೀಯ ಸಾಹಿತ್ಯಗಳು ರೀ. ವಿದೇಶೀಯ ಪ್ರವಾಸಿಗರು ಹಾಗೂ ವಿದ್ವಾಂಸರು ರಚಿಸಿರುವ ಕೃತಿಗಳನ್ನು ವಿದೇಶಿ ಸಾಹಿತ್ಯಗಳು ಎಂದು ಕರೆಯುತ್ತಾರೆ. ಮುಖ್ಯವಾಗಿ ನೋಡ್ರಿ, ಮೆಗಾಸ್ತನೀಸ್ನ ಇಂಡಿಕಾ, ಹುವೆನ್ಸಾಂಗ್ನ ಸಿಯುಕಿ, ಪಾಹಿಯಾನನ ಪೋಕುವೋಕಿ, ಸೆಲೋನಿನ ದ್ವೀಪವಂಶ ಮತ್ತು ಮಹಾವಂಶ, ಟೆಲಾಮಿಯಾದ ಜಿಯೋಗ್ರಫಿ, ಬರಾನಿಯನ್ನನ ತಾರಿಖ್ ಇ ಫಿರೋಜ್ ಶಾಹಿ ಮುಂತಾದವರು ಕೃತಿಗಳನ್ನು ರಚಿಸ್ಯಾರ. ಉದಾಹರಣೆಗಾಗಿ ಈ ಮೇಲುಗಳನ್ನು ಹೇಳಬಹುದಾಗಿದೆ. ಮುಂದೆ ನೋಡಮ್ರಿ, ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲ ನೋಡ್ರಿ. ಪ್ರಾಕ್ತನ ಆಧಾರಗಳು ಪುರಾತತ್ವ ಆಧಾರಗಳ ಎಂದು ಕರೆಯಲಾಗುತ್ತದೆ. ಆಗಲೇ ಹೇಳಿದ್ನಲ್ರಿ, ಪುರಾತತ್ವ ಆಧಾರಗಳೆಂದು ಕರೆಯಲಾಗುತ್ತದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರಕಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆಗಳು ಇನ್ನಿತರ ಪಳೆಯುಳಿಕೆಯನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯಲಾಗುತ್ತದೆ. ಭೂಗರ್ಭದಲ್ಲಿ ಸಿಗುವ ವಸ್ತುಗಳೇ ಪ್ರಾಕ್ತನ ಆಧಾರಗಳಾಗಿದ್ದು, ಹರಪ್ಪ ನಾಗರಿಕತೆಯು ಹೀಗೆ ಬೆಳಕಿಗೆ ಬಂದಿದೆ. ಹರಪ್ಪ ನಾಗರಿಕತೆಯನ್ನು ಹೀಗೆ ಭೂಗರ್ಭದಾಗಿನ ವಸ್ತುಗಳು ಸಿಕ್ಕಿಂದೇನೆ ಹರಪ್ಪ ನಾಗರಿಕತೆಯನ್ನು ಬೆಳಕಿಗೆ ಬಂದದ್ದು ನೋಡ್ರಿ. ಮುಂದೆ ನೋಡಮ್ರಿ, ಪ್ರಾಕ್ತನ ಆಧಾರಗಳಲ್ಲಿ ಮೊದಲನೇದ್ರಿ ಶಾಸನಗಳು. ಪ್ರಾಕ್ತನ ಆಧಾರಗಳಲ್ಲಿ ಮೊದಲನೇದು ಶಾಸನಗಳು. ನೋಡಮ್ರಿ, ಶಾಸನಗಳು ಆಯಾ ಕಾಲದ ಜೀವಂತ ಸಾಕ್ಷಿಗಳಾಗಿದ್ದವು. ನೋಡ್ರಿ, ಆವಾಗಿನ ಕಾಲದಾಗಿನ ಯಾವ ಕಾಲದಾಗ ಏನೇನು ಆಗ್ಯಾವ ಅನ್ನೋದು ಶಾಸನಗಳು ತಿಳಿಸ್ಕೊಡ್ತಾವ್ರಿ. ಅವಕ್ಕೆ ಜೀವಂತ ಸಾಕ್ಷಿಗಳಂತ ಕರೀತಾರ್ರಿ. ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಹಾಗೂ ಇತರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಅವು ಏನೇನೆಲ್ಲ ಒದಗಿಸ್ತಾವೆ ನೋಡ್ರಿ ಮಾಹಿತಿಗಳು. ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮತ್ತು ಇತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಶಾಸನಗಳು ಒದಗಿಸಿಕೊಡ್ತಾವ್ರಿ. ನಮ್ಮ ದೇಶದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯ ಚಕ್ರವರ್ತಿ ಅಶೋಕ ಹೊರಡಿಸಿದ ಶಾಸನಗಳಾಗಿವೆ. ನಮ್ಮ ದೇಶದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳಂದ್ರೆ ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನಗಳಾಗ್ಯಾವ ನೋಡ್ರಿ. ಇವುಗಳನ್ನು
ಕಲ್ಲಿನ ಬಂಡೆಗಳ ಮೇಲೆ ಹಾಗೂ ಕಲ್ಲಿನ ಸ್ತಂಭಗಳ ಮೇಲೆ ಕೆತ್ತಿಸಲಾಗಿದೆ. ಅಶೋಕನ ಶಾಸನಗಳು ಕಲ್ಲಿನ ಬಂಡೆ ಮತ್ತು ಕಲ್ಲಿನ ಸ್ತಂಭಗಳ ಮೇಲೆ ಕೆತ್ತಿಸಲಾಗಿದೆ ನೋಡ್ರಿ. ಅಶೋಕನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ. ಅವು ಬಹುತೇಕ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಪ್ರಾಕೃತಿಕ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಕೆಲವು ಶಾಸನಗಳು ಗ್ರೀಕ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿಯೂ ಕೂಡ ಇವೆ ನೋಡ್ರಿ. ಯಾರ್ರಿ? ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ನಿರ್ಮಿಸಿದ್ರಿ. ಗ್ರೀಕ್ ಮತ್ತು ಅರಾಬಿಕ್ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ಕೂಡ ಅದಾವ ನೋಡ್ರಿ. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಯಲ್ಲಿಯೂ ಲಭ್ಯವಾಗಿವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕದಂಬ ವಂಶದ ಅರಸ ಕಾಕುತ್ಸ್ಥವರ್ಮ ಆಡಳಿತಕ್ಕೆ ಸೇರಿದೆ. ಅದು ಯಾವಾಗಿನ ಕಾಲದಂದ್ರೆ ಕದಂಬರ ವಂಶದ ಅರಸನಾದ ಕಾಕುತ್ಸ್ಥವರ್ಮನ ಕಾಲಕ್ಕೆ ಸೇರಿದ್ದತ್ ನೋಡ್ರಿ. ಅದು ಯಾವಾದ್ರಿ? ಹಲ್ಮಿಡಿ ಶಾಸನ ನೋಡ್ರಿ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಸಮುದ್ರಗುಪ್ತ ರಚಿಸಿದ್ದು ಅಲಹಾಬಾದ್ ಸ್ತಂಭ ಶಾಸನ. ಎರಡನೇ ಪುಲಕೇಶಿ ರಚಿಸಿದ್ದು ಐಹೊಳೆ ಶಾಸನ. ಚೋಳರ ಉತ್ತರ ಮೇರೂರು ಶಾಸನ. ಇನ್ನೂ ಮುಂತಾದವುಗಳು ಇತಿಹಾಸದ ರಚನೆಗೆ ಮಹತ್ವವನ್ನು ಪಡೆದಿವೆ. ಇತಿಹಾಸದ ರಚನೆಗೆ ಮಹತ್ವ ಕೊಡುಗೆಗಳನ್ನು ಈ ಶಾಸನಗಳು ಸಹ ಕೊಟ್ಟಾವ ನೋಡ್ರಿ. ಇದು ಹಲ್ಮಿಡಿ ಶಾಸನ ನೋಡ್ರಿ. ಇದು ಹಲ್ಮಿಡಿ ಶಾಸನ ರೀ. ಇದು KPSC KS 2014 ಕೇಳ್ಯಾರ ನೋಡ್ರಿ. ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸ ರಚನೆಯ ಮೂಲ ತತ್ವವಾಗಿದೆ. ಹಾಗಾದರೆ ಇತಿಹಾಸಕಾರರು ನೈಜ ಘಟನೆಗಳನ್ನು ಪುನರ್ರಚಿಸಲು ಬಳಸುವ ಭೌತಿಕ ಅವಶೇಷಗಳು, ನಾಣ್ಯಗಳು ಮತ್ತು ಸ್ಮಾರಕಗಳನ್ನು ಯಾವ ಆಧಾರಗಳೆಂದು ಕರೆಯಲಾಗುತ್ತದೆ? ಯಾವ ಆಧಾರಗಳು ಅಂತ ಕರೀತಾರ್ರಿ? ಇವಕ್ಕೆಲ್ಲ ನಾಣ್ಯಗಳನ್ನು, ಸ್ಮಾರಕಗಳನ್ನು ಇವೆಲ್ಲ ಯಾವ ಆಧಾರ ಅಂತ ಕರೀತಾರ್ರಿ? ಯಾವ ಆಧಾರ ಅಂತ ಕರೀತಾರೆ? ಕಮೆಂಟ್ ಮಾಡ್ರಿ. ನೋಡಮ್ರಿ. ಇದಕ್ಕೆ ಪುರಾತತ್ವ ಆಧಾರಗಳು ಅಂತ ಕರೀತಾರೆ. ಪುರಾತತ್ವ ಆಧಾರಗಳಲ್ಲೇ ನಾಣ್ಯಗಳು ಮತ್ತು ಸ್ಮಾರಕಗಳು ಕಂಡು ಬರ್ತಾವ್ರಿ. ಮುಂದೆ ನೋಡಮ್ರಿ. ನಾಣ್ಯಗಳು ನೋಡ್ರಿ. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ನಾಣ್ಯಶಾಸ್ತ್ರ ಅಂತ ಕರೀತಾರೆ ನೋಡ್ರಿ. ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆ ಇವುಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರನೇ ನಾಣ್ಯಶಾಸ್ತ್ರ. ಪುರಾತನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಲೋಹಗಳಿಂದ ನಾಣ್ಯಗಳನ್ನು ತಯಾರಿಸ್ತಿದ್ರಿ. ಮುಂತಾದ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ತಯಾರಿಸಲಾಗುತ್ತಿತ್ತು. ಇವು ಇತಿಹಾಸದ ರಚನೆಯಲ್ಲಿ ಮಹತ್ವ ಪಾತ್ರ ವಹಿಸಿದ್ದಾವೆ. ನಾಣ್ಯಗಳು ಆ ಕಾಲದ ರಾಜರ ಅಧಿಕಾರ ಸಂಕೇತಗಳಾಗಿದ್ದು, ಅವರ ಆಡಳಿತ ಕಾಲಮಾನ, ಧರ್ಮ, ಸಂಸ್ಕೃತಿ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ನೀಡ್ತಿದ್ವು ನೋಡ್ರಿ. ಇಷ್ಟೆಲ್ಲ ಮಾಹಿತಿ ಒದಗಿ ಬರ್ತದ್ರಿ ನಾಣ್ಯಗಳದಿಂತ್ರ. ನಾಣ್ಯಗಳ ಮ್ಯಾಗ ಅವರು ರಾಜ್ಯದ್ದು ಮತ್ತು ಇನ್ನಿತರ ಅವ್ರು ಪೂಜಿಸೋ ದೇವ್ರುಗಳದ್ದು ಮತ್ತು ಮನುಷ್ಯನು, ಪ್ರಾಣಿಯು ಎಲ್ಲ ಅದ್ರ ಮ್ಯಾಗ ಚಿತ್ರಗಳು ಕೆತ್ತನೆ ಮಾಡ್ತಿದ್ದಾರೆ. ಉದಾಹರಣೆಗೆ ಸಮುದ್ರಗುಪ್ತನು 7 ವಿಧದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು ನೋಡ್ರಿ. ಸಮುದ್ರಗುಪ್ತ 7 ಥರದ ನಾಣ್ಯಗಳನ್ನು ಹೊರಡಿಸಿದ್ನತ್ರಿ. ಹಾಗೆಯೇ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿರುವುದರಿಂದ
ಸುಮಾರು 2000 ವರ್ಷಗಳ ಹಿಂದೆಯೇ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು ಎಂದು ತಿಳಿದು ಬರುತ್ತದೆ. ನೋಡ್ರಿ, ಬೆಂಗಳೂರಾಗ ರೋಮನ್ ಸಾಮ್ರಾಜ್ಯದ ನಾಣ್ಯಗಳು ದೊರೆತಿರುವುದರಿಂದ ಸುಮಾರು 2000 ವರ್ಷಗಳ ಹಿಂದೆಯೇ ರೋಮನ್ ದೇಶದೊಡನೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದು ಕಂಡು ಬರ್ತದ್ರಿ. ಸ್ಮಾರಕಗಳು ನೋಡ್ರಿ, ಸ್ಮಾರಕಗಳು ಪ್ರಾಚೀನ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವದ್ದಾಗಿವೆ. ಭಾರತದ ಪ್ರಾಚೀನ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದಿರುವ ಕಟ್ಟಡಗಳು ಮತ್ತು ನಿರ್ಮಿತಿಗಳನ್ನು ಸ್ಮಾರಕಗಳು ಎಂದು ಕರೆಯಲಾಗುತ್ತದೆ. ದೇವಾಲಯಗಳು, ಬಸದಿಗಳು, ಚೈತ್ಯಾಲಯಗಳು, ಸ್ತೂಪಗಳು, ಅರಮನೆಗಳು, ಕೋಟೆಗಳು, ಮೂರ್ತಿಗಳು ಹಾಗೂ ಶಿಲ್ಪಗಳು ಇದರ ಉದಾಹರಣೆಯಾಗಿವೆ. ಈ ಸ್ತರದಾಗ ಸ್ಮಾರಕಗಳು ಕಂಡು ಬರ್ತಾವ ನೋಡ್ರಿ. ಎದ್ರಾಗ ಅಂದ್ರೆ ಮತ್ತೆ ನೋಡ್ಕೋರಿ, ಕಟ್ಟಡಗಳು ಮತ್ತು ನಿರ್ಮಿತಿಗಳು ಸ್ಮಾರಕಗಳು ಎಂದು ಕರೆಯಲಾಗುತ್ತದೆ. ದೇವಾಲಯಗಳು ಕಂಡುಬರೋದು ಎದ್ರಾಗ ಅಂದ್ರೆ ದೇವಾಲಯಗಳು, ಬಸದಿಗಳು, ಚೈತ್ಯಾಲಯಗಳು, ಸ್ತೂಪಗಳು, ಅರಮನೆಗಳು, ಕೋಟೆಗಳು, ಮೂರ್ತಿಗಳು ಹಾಗೂ ಶಿಲ್ಪಗಳಲ್ಲಿ ಕಂಡು ಬರ್ತಾವ್ರಿ. ಇವು ಆ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗಳನ್ನು ಮತ್ತು ತಂತ್ರಜ್ಞಾನದ ಕುರಿತು ತಿಳಿಯಲು ಸಹಾಯವಾಗಿವೆ. ನೋಡ್ರಿ, ಅಶೋಕನ ಸ್ತಂಭಗಳು, ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ನೋಡ್ರಿ, ಅಶೋಕನ ಸ್ತಂಭಗಳು, ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗ್ಯಾವ್ರಿ. ಮೆಹರೌಲಿ ಉಕ್ಕಿನ ಸ್ತಂಭ ಮತ್ತು ಗೋಲುಗುಮ್ಮಟದ ಪುತಿಮಾನಿನ ಮೊಗಸಾಲೆ ಆ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಗಳಿಗೆ ಸಾಕ್ಷಿಯಾಗಿವೆ. ಆವಾಗಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕ್ಷಿಗೆ ಈ ಮೆಹರೌಲಿ ಕಬ್ಬಿಣ ಉಕ್ಕು ಸ್ತಂಭ ಶಾಸನ ಮತ್ತು ಗೋಲುಗುಮ್ಮಟ ಮತ್ತು ತಾಜ್ ಮಹಲ್ ಇವು ಸಾಕ್ಷಿಯಾಗ್ಯಾವ ನೋಡ್ರಿ. ಮಹಲ್ಗಳು ಮುಂತಾದ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆಯನ್ನು ಬೆಳಗಿಸುತ್ತವೆ. ಮತ್ತು ಮುಂದೆ ನೋಡಮ್ರಿ, ಭೂ ಉತ್ಖನನಗಳು ನೋಡ್ರಿ. ಭೂಮಿಯೊಳಗೆ ಹೂತು ಹೋಗಿರುವ ಹಳೆಯ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಅಗೆದು ಹೊರತೆಗೆಯುವ, ಅಧ್ಯಯನ ಮಾಡುವ ಕ್ರಿಯೆಯನ್ನು ಭೂ ಉತ್ಖನನ ಎಂದು ಕರೆಯುತ್ತಾರೆ ನೋಡ್ರಿ. ಭೂ ಉತ್ಖನನ ಅಂದ್ರೆ ಹೂತು ಹೋಗಿದ್ದು, ಮುಚ್ಚಿ ಹೋಗಿದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನ ಮಾಡುವ ಕ್ರಿಯೆ ನೋಡ್ರಿ. ಇತಿಹಾಸ ತಿಳಿಯಲು ಇದು ಅತ್ಯಂತ ಮಹತ್ವದ ಆಧಾರವಾಗಿದೆ. ಇತಿಹಾಸವನ್ನು ಏನೇನು ಹಿಂದೆ ನಡೆದು ಹೋಗ್ಯದ ಅನ್ನೋದು ತಿಳಿಲಾಕ ಇದು ಮುಖ್ಯ ಅಂಶವಾಗ್ಯದ ನೋಡ್ರಿ, ಮುಖ್ಯ ಆಧಾರವಾಗಿದೆ. ಉದಾಹರಣೆಗೆ ಭೀಂಬೆಟ್ಕಾ ಶಿಲಾಶ್ರಯಗಳು ಮತ್ತು ಸಂಗನಕಲ್ಲು ಪ್ರದೇಶಗಳಲ್ಲಿ ನಡೆದ ಭೂ ಉತ್ಖನನಗಳಿಂದ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ತಿಳಿದುಬಂದದ ನೋಡ್ರಿ. ಯಾವುದರಿಂದ್ರಿ? ಭೀಂಬೆಟ್ಕಾ ಶಿಲಾಶ್ರಯಗಳು ಮತ್ತು ಸಂಗನಕಲ್ಲು ಪ್ರದೇಶಗಳಿಂದ. ಹಾಗೆಯೇ ಹರಪ್ಪ ಮತ್ತು ಮೊಹೆಂಜೊದಾರೋ ಪ್ರದೇಶದಲ್ಲಿ ದೊರೆತಿರುವ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ಪುನರ್ರಚಿಸಲಾಗಿತ್ತು.
ನೋಡ್ರಿ, ಹರಪ್ಪ ಮತ್ತು ಮೊಹೆಂಜೋದಾರೋ ಪ್ರದೇಶದಲ್ಲಿ ಸಿಕ್ಕಿರುವ ಅವಶೇಷಗಳನ್ನು ಬಳಸಿಕೊಂಡು ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ಪುನರ್ರಚಿಸಲಾಗಿದೆ. ಮುಂದೆ ನೋಡೋಮ್ರಿ. ಕ್ವಶನ್ ಬತ್ ನೋಡ್ರಿ. ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು PSIದಾಗ ಕೇಳ್ಯಾರ ನೋಡ್ರಿ. 2019 PSI ಪರೀಕ್ಷೆದಾಗ ಕೇಳ್ಯಾರಿ. ಲಾವಣ್ಯಗಳು ಪ್ರಶ್ನೆ ಹೆಂಗದ ನೋಡ್ರಿ. ಲಾವಣಿಗಳು ಜನಪದ ಗೀತೆಗಳು, ಜನಪದ ಕಥೆಗಳು ಮತ್ತು ಐತಿಹ್ಯಗಳು ಇತಿಹಾಸದ ಯಾವ ಆಧಾರದ ಪ್ರಕಾರಕ್ಕೆ ಸೇರುತ್ತವೆ? ಯಾವ ಆಧಾರದ ಪ್ರಕಾರಕ್ಕೆ ಸೇರ್ತಾವೆ? ಕಮೆಂಟ್ ಮಾಡ್ರಿ. ನಾ ಹೇಳೋದಕ್ಕಿಂತ ಮೊದಲೇ ಕಮೆಂಟ್ ಮಾಡಿದ್ರೆ ಅಂದ್ರೆ ನನಗೆ ಎಷ್ಟು ಗೊತ್ತದ ಅನ್ನೋದು ಮತ್ತು ನಿಮಗೂ ಗೊತ್ತಾಗ್ತದೆ ರೀ. ಅದಕ್ಕೆ ಕಮೆಂಟ್ ಮಾಡಿರಿ. ಅದಕ್ಕೋಸ್ಕರ ನೋಡ್ರಿ, ದೇಶೀಯ ಲಿಖಿತ ಸಾಹಿತ್ಯನೋ, ಮೌಖಿಕ ಆಧಾರಗಳು, ದೇಶೀಯ ಸಾಹಿತ್ಯ ಆಧಾರಗಳು, ಶಾಸನ ಆಧಾರಗಳು, ಇವುಗಳದ್ರಾಗ ಯಾವ್ದು ಕಮೆಂಟ್ ಮಾಡಿ. ನೋಡ್ರಿ, ಲಾವಣಿಗಳು, ಜಾನಪದ ಕಥೆಗಳು, ಗೀತೆಗಳು ಇವೆಲ್ಲ ಕಂಡುಬರೋದು ಮೌಖಿಕ ಆಧಾರದ ಮೇಲೆ. ನೋಡ್ರಿ, ಮೌಖಿಕ ಆಧಾರದ ಮೇಲೆ. ಮುಂದೆ ನೋಡಮ್ರಿ. ನಿಮಗೆ ಅಲ್ಲಿ ಹೇಳ್ತೇನೆ ರೀ ಮೌಖಿಕ ಆಧಾರಗಳದ ಯಾವ್ಯಾವ ಏನೇನು ಬಂದಾವತ್ರಿ. ಈಗ ರೀ ಮೌಖಿಕ ಆಧಾರಗಳು ನೋಡ್ರಿ. ಈಗ ರೀ ಇಲ್ಲಿ ಹೇಳಕತ್ತದ ನೋಡ್ರಿ. ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಿದು ಬರುವ ಮಾತಾಗಿರ್ತಾವ್ರಿ ಅವು ಮೌಖಿಕ ಆಧಾರಗಳು ಮತ್ತು ಐಕ್ಯತೆಗಳು. ಇತಿಹಾಸವನ್ನು ತಿಳಿಯಲು ಬಳಸುವ ಮೂಲಗಳಲ್ಲಿ ಮೌಖಿಕ ಆಧಾರಗಳು ಕೂಡ ಪ್ರಮುಖವಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಬಾಯಿ ಮಾತಿನ ಮೂಲಕ ಹರಡಿಕೊಂಡು ಬಂದ ಕಥೆಗಳು, ಹಾಡುಗಳು, ಗಾದೆಗಳು, ಪುರಾಣ ಕಥೆಗಳು, ವೀರಗಾಥೆಗಳು ಇತ್ಯಾದಿಗಳನ್ನು ಮೌಖಿಕ ಆಧಾರಗಳು ಎಂದು ಕರೆಯಲಾಗುತ್ತದೆ. ನೋಡ್ರಿ, ಇವು ಮೌಖಿಕ ಆಧಾರಗಳು ಏನು ಮಾಡ್ತಾವ್ರಿ? ಬಾಯಿಯಿಂದ ಬಾಯಿಗೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಿಕೊಂಡು, ಅಂದರೆ ಒಬ್ಬರಿಂದ ಒಬ್ಬರಿಗೆ ಮಾತಿನಿಂದ ಹಾಗೆ ಮುಂದೆ ಸಾಗುತ್ತಾ ಇರ್ತದ್ರಿ. ಹಾಗೆ ಐತಿಹ್ಯಗಳು ಎಂದರೆ ಜನರಲ್ಲಿ ಬಹುಕಾಲದಿಂದ ಪ್ರಸಿದ್ಧಿಯಾಗಿರುವ ಕಥೆಗಳು, ಘಟನೆಗಳು ಅಥವಾ ನಂಬಿಕೆಗಳನ್ನು ಐತಿಹ್ಯಗಳು ಎಂದು ಕರೆಯಲಾಗುತ್ತದೆ. ನೋಡ್ರಿ, ಐತಿಹ್ಯಗಳು ಎಂದರೆ ಜನರಲ್ಲಿ ಬಹುಕಾಲದಿಂದ ಪ್ರಸಿದ್ಧಿಯಾಗಿರುವ ಕಥೆಗಳು. ಅಂದರೆ ನಾವು ಈಗ ನೋಡೋದಾದ್ರೆ ಸದ್ಯ ರಾಮಾಯಣ, ಮಹಾಭಾರತ ಇಂಥವೆಲ್ಲ ಇವು ಐತಿಹ್ಯ ಕಥೆಗಳು. ಅಂದರೆ ಪ್ರಸಿದ್ಧ, ಜನರಿಂದ ಬಹುಕಾಲದಿಂದ ಪ್ರಸಿದ್ಧವಾಗಿ ಬಂದಿರುವ ಕಥೆಗಳು ಇವು. ಘಟನೆಗಳು ಅಥವಾ ನಂಬಿಕೆಗಳು ಐತಿಹ್ಯಗಳು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಕೆಲವು ಕಲ್ಪನೆಗಳಿದ್ದರೂ ಆ ಕಾಲದ ಸಮಾಜ, ಸಂಸ್ಕೃತಿ, ಧರ್ಮ ಮತ್ತು ಜೀವನ ಶೈಲಿಯ ಕುರಿತು ಮಾಹಿತಿ ನೀಡ್ತಾವೆ. ನೋಡ್ರಿ, ಇವು ಮೌಖಿಕ ಆಧಾರಗಳು ಮತ್ತು ಐಕ್ಯತೆಗಳು ಮಾನವರ ಜೀವನದ ಬಗ್ಗೆನೂ ಮಾಹಿತಿ ನೀಡ್ತಾವ್ರಿ ಇವು. ಮುಂದೆ ನೋಡಮ್ರಿ. ಮೌಖಿಕ ಆಧಾರದಾಗ ಯಾವ್ಯಾವ ಕಂಡು ಬರ್ತಾವ್ರಿ? ಮೌಖಿಕ ಆಧಾರಗಳದಾಗ್ರಿ 1. ಲಾವಣಿಗಳು, ಜಾನಪದ ಹಾಡುಗಳು, ವೀರಗಾಥೆಗಳು, ಕಥೆಗಳು, ಗಾದೆಗಳು, ಐತಿಹ್ಯಗಳು, ಪುರಾಣ ಕಥೆಗಳು ಕೂಡ ಮೌಖಿಕದಲ್ಲಿ ಕಂಡುಬರುತ್ತವೆ. ಐತಿಹ್ಯಗಳು ಕೂಡ ಮೌಖಿಕ ಆಧಾರಗಳಲ್ಲಿ ಕಂಡುಬರುತ್ತವೆ. ಐತಿಹ್ಯಗಳು ಎಂದರೆ ಯಾವಂತ ನೋಡ್ರಿ. ಉದಾಹರಣೆಗಳೆಂದರೆ ಸ್ಥಳಗಳ ಹೆಸರುಗಳ ಕಥೆಗಳು, ದೇವಾಲಯಗಳ ಕಥೆಗಳು, ರಾಜರ ವೀರಸಾಹಸಗಳ ಕಥೆಗಳು ಇವುಗಳು ಕಂಡುಬರ್ತಾವೆ ನೋಡ್ರಿ. ಸ್ನೇಹಿತರೆ, ಹೀಗೆ ನಮ್ಮ ಚಾನಲ್ನಲ್ಲಿ ದಿನವೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹಾಯವಾಗುವಂತೆ ವಿಡಿಯೋಗಳನ್ನು ಮಾಡಿ ಹಾಕುತ್ತೇವೆ.
ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಪಾಠಗಳೆಂದರೆ 8ನೇ ತರಗತಿಯ ಹಿಡಿದು 10ನೇ ತರಗತಿಯವರೆಗೆ ಬಹುಮುಖ್ಯವಾಗಿವೆ. ಆ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಆಲ್ ಅಂತ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.